Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟಿವಾಹಿನಿಯ ಸಮಸ್ತ ವೀಕ್ಷಕ ಬಂಧುವಿಗೆ ಸ್ವಾಗತ. ನಾನು ಒಂದು ಶಿಕ್ಷಣ ಪಡೆದೇ ಇರತಕ್ಕಂಥ ವ್ಯಕ್ತಿ ಕೂಡ ಇವತ್ತು ಮಕ್ಕಳ ಬಗ್ಗೆ ಆಸಕ್ತಿ ವಹಿಸಿ ಭಾಳಷ್ಟು ಶಾಲೆಯ ಅಭಿವೃದ್ಧಿ ಬಗ್ಗೆ ಹೆಜ್ಜೆ ಆಗ್ತಕ್ಕಂಥದ್ದು. ಇವತ್ತು ವಿಶೇಷವಾಗಿ ಇಲ್ಲಿ ಸ್ವಾಮಿಹಳ್ಳಿ ಗ್ರಾಮದ ಒಬ್ಬ ವ್ಯಕ್ತಿ ಮನೆಗೆ ನಾನು ಬಂದಿದ್ದೀನಿ. ಬಹುಶಃ ದೃಶ್ಯದಲ್ಲಿ ತಾವು ಕಾಣ್ಬೋದು. ಇನ್ನೂ ಕೂಡ ಇವತ್ತು ಅವರ ಜೀವನಕ್ಕೆ ಒಂದು ಪಂಚರ್ ಶಾಪು ಇಟ್ಕೊಂಡು ಅಲ್ಲಿ ಕೆಲಸ ಮಾಡಿ ಇವತ್ತು ಜೀವನ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಯಾಕೆ ಈ ವ್ಯಕ್ತಿನ ನಿಮಗೆ ಪರಿಚಯ ಮಾಡಿಸಿದ್ದೇನೆಂದರೆ, ಇವರು STMC ಅಧ್ಯಕ್ಷರಾಗಿ ಇವತ್ತು ಶಾಲೆ ವಿಚಾರದಲ್ಲಿ ಭಾಳಷ್ಟು ವಿಶ್ವಾಸದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಬಹುಶಃ ಇವತ್ತು ಶಾಲೆಯು ಕೂಡ ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥ ಕೆಲಸಗಳ ಬಗ್ಗೆ ನಾನು ಒಂದಿಷ್ಟು ಚಿತ್ರೀಕರಣ ಮಾಡಿ ಕೆಲವೊಂದು ಮಾಹಿತಿ ಪಡೆದಾಗ ನಮಗೆಲ್ಲ ಗೊತ್ತಲ್ಲ ಹೆಗಡೆ ಅದು ಮನಸ್ಥಿತಿ ಕೂಡ ಗೊತ್ತ ಹೆಗಡೆ ಹೆಂಗಂತ. ಈ ಮಕ್ಕಳು ಇದೇ ಶಾಲೆಗೆ ಓದಿಸೋದನೀಗ ಪಾಪ ಬಹಳ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಶಾಲೆ ಅಭಿವೃದ್ಧಿ ಆಗಿರ್ಬೋದು, ಊರಿನ ಗ್ರಾಮ ಅಭಿವೃದ್ಧಿ ಆಗಿರ್ಬೋದು, ಮತ್ತು ತಾರತಮ್ಯಗಳು ದುಡ್ಡಲ್ಲಿ ತಾರತಮ್ಯ ಆದರೆ ಅದನ್ನು ಯಾವ ರೀತಿ ಸರಿ ಮಾಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾನೆ. ಅದಕ್ಕಾಗಿ ನಾನು ರಾಮಕೃಷ್ಣ ಹೆಗಡೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಆಮೇಲೆ ಅವ್ರಿಗೆ ಬಂದ್ಬಿಟ್ಟೈತೆ ಎಲ್ಲರೂ ಹೋಗ್ರಿ. ಈಗ ನನ್ನ ಜೊತೆಗಿರ್ತಕ್ಕಂಥ ಹೋರಾಟಗಾರರಿಗೂ ಕೂಡ ನೀನು ಅಟೆಂಡ್ ಮಾಡಿರ್ಬೋದು. ಅವ್ರಿಗೂ ಕೂಡ ನನ್ನ ಹೆಸರು ಏನೋ ಇಲ್ಲ ಪರ್ವಿಲ್ಲ, ಆ ಪರ್ವಿಲ್ಲ ಎಂಬುದೇ ನಮ್ಮನ್ನು ಕೆಲಸ ಮಾಡೋಕ್ಕೆ ಪ್ರೇರಣೆ ಆಯಿತು. ಅಂದರೆ ಆ ವಿಶ್ವಾಸ ಏನೈತಲ್ಲ, ಅವ್ರು ಇಟ್ಟಿರ್ತಕ್ಕಂಥ ನಂಬಿಕೆ ನಾನು ಯಾವತ್ತೂ ಕೆಡಿಸ್ಕೋಬಾರ್ದು. ಅದು ನನ್ನ ಬದ್ಧತೆ ಕಾಪಾಡುತ್ತೆ. ನನಗೆ ಬದ್ಧತೆ ಇರ್ತಕ್ಕಂಥ ನೆತ್ತಿಗೆ ಇಟ್ಕೊಂಡು ಇದು ಮಾಡಿರಿ. ನಾನು ಯಾವುದೇ ಕಾರಣಕ್ಕೂ ಅವ್ರಿಗೆ ವಿಷಯ ಆಗದಂಗೆ ನನ್ನ ಕೈಲಿ ಆಗಿಲ್ಲ ಅಂದ್ರೆ ಚಿಂತಿಲ್ಲ, ಸಮಾಧಾನ ಆದ್ರೆ ಹೇಳಿ ನಾನು ನಾಳೆ ಬರುತ್ತೆ ಅಂತಕ್ಕಂಥದ್ದು ಇದು ಮುಂದುವರೆದೈತೆ. ಸ್ವಲ್ಪ ಈ KBಲಿಂದ ಸ್ವಲ್ಪ ನಮ್ಮ ಕಂಬ ಒಂದೇ ಬರೋದ ಸರ್. ಕಂಬಗಳು ಇಲ್ಲಿಗೇನ ಬಂದವ, ಇನ್ನು 2-3 ಕಂಬ ಆದರೆ ಕರೆಂಟು. ಈಗ ಸದ್ಯ ಕರೆಂಟ್ ಇಲ್ಲ ಸರ್ ಶಾಲೆಯಲ್ಲಿ. ಭಾಳಷ್ಟು ವಿಶ್ವಾಸದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಬಹುಶಃ ಇವತ್ತು ಶಾಲೆಯು ಕೂಡ ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥ ಕೆಲಸಗಳ ಬಗ್ಗೆ ನಾನು ಒಂದಿಷ್ಟು ಚಿತ್ರೀಕರಣ ಮಾಡಿ ಕೆಲವೊಂದು ಮಾಹಿತಿ ಪಡೆದಾಗ ಸರ್, ಸ್ಮಯರ್ ಅಂದರೆ ಈ ಹೊಲ ತಣ್ಣಗ ಸಮತಟ್ಟು, ಆಮೇಲೆ ಅವ್ರದ್ದು ಏನು ಮಿಷಿನ್ಗಳೆಲ್ಲ ಕಳಿಸಿ ಸರ್ ಈ ರೀತಿ ಇತ್ತು ಸರ್. ಬೊಗಡೆ ಇತ್ತು ಹೊಲ, ಅದನ್ನೆಲ್ಲ ಸಮತಟ್ಟು ಮಾಡಿ ಅವರು ಎಷ್ಟು ಸಾಧ್ಯ ಆಗ್ತಾ ಅಷ್ಟು ಎರಡು ಮಟ್ಟ ಮಾಡಿದ್ರು ಸರ್ ಅವರು ಸ್ಮಯರ್ ಕಂಪ್ನಿಯವರು. ಆಮೇಲೆ ನಮ್ಮ ಶಾಲೆಗೆ ಸ್ಕೂಲ್ ಬ್ಯಾಗು, ಪುಸ್ತಕ, ಟೇಬಲ್ಸು ಎಲ್ಲ ಅವ್ರು ಕೊಟ್ಟರು ಸರ್. ಕೊಟ್ಟು ಮತ್ತೆ ನಮ್ಗೆ ಇನ್ನೂ ಏನಾದರೂ ಬೇಕು ಸರ್ ಅಂದಾಗ ಈ ಅಡುಗೆ ಊಟದ ಹಾಲೊಂದು ಮಾಡ್ಯಾರ ಸರ್ ಸ್ಮಯನವರು. ಆಮೇಲೆ ವಿಶೇಷವಾಗಿ ಸರ್ ವರ್ಷಾಲಿ ನಮ್ಮ ಶಾಲಾ ಮಕ್ಕಳು ಪ್ರವಾಸ ಹೋಗ್ತೀವಲ್ಲ ಸರ್, ಆವಾಗ ಅವರು ಕೈಲಾದಷ್ಟು ಸಹಾಯ ನೀವು ಹುಷಾರಾಗಿ ಹೋಗ್ಬೇರ ಅಂತೇಳಿ ಅದನ್ನು ಮಾಡ್ತಾರೆ ಸರ್ ಕಂಪ್ನಿಯವರು. ಮತ್ತು ನಿಮ್ಗೆ ಇನ್ನೇನು ಸೌಲಭ್ಯ ಬೇಕು ನಮಗೆ ಒಂದು ಅರ್ಜಿ ಮುಖಾಂತರ STMC ಶಾಲಾ ಒಂದು ವ್ಯವಸ್ಥೆ ಅರ್ಜಿ ಮುಖಾಂತರ ನಮಗೆ ಒಂದು ಅರ್ಜಿ ಕೊಡ್ರಿ, ನಿಮ್ಗೆ ಇನ್ನೇನು ಬೇಕು ಶಾಲೆಗೆ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಕೂಡ ಹೇಳ್ಯಾರ ಸರ್. ಅದು ವಿಶೇಷವಾಗಿ ಸರ್. ಆಮೇಲೆ ನಮ್ಮ NMD ಸರ್ ಟೋಟಲಿ ನಮ್ಮ ಶಾಲಾ ಕಾಂಪೌಂಡಲ್ಲೇ NMDC ಕಟ್ಸ್ಯಾರ ಸರ್ ಆಲ್ರೆಡಿ. ಇನ್ನು ಸ್ವಲ್ಪಗೆ ಮುಗಿದೆ ಸರ್. ಮತ್ತು ಅವರು ಹೇಳ್ಯಾರ ಸರ್ ಇದೇನು ಪೈಪ್ಲೈನ್ ನೀರು ಬೋರ್ಲಿಂದ ಎಲ್ಲ ಎಲ್ಲೆಲ್ಲಿ ಬೇಕು ಪೈಪ್ಲೈನ್ ಮಾಡಿಕೊಡ್ತೀವಿ ಅಂತ ಹೇಳ್ಯಾರ. ಆಮೇಲೆ ಟೋಟಲಿ ಇದು ಸ್ಲಾಬಾಗಿ ಕೊಡ್ತೀವಿ ಅಂತ ಸರ್ ಆವರಣ. ಮತ್ತು ಕೆಳಗೆ ಅಂತ ಪಿಚ್ಚಿಂಗ್ ಮಾಡಿ ಅದನ್ನು ಗ್ರೌಂಡ್ ಮಾಡಿಕೊಡ್ತೀವಿ ಅಂತ ಕೂಡ ಹೇಳ್ಯಾರ ಸರ್ NMDC ಕಂಪ್ನಿಯವರು. ಒಟ್ಟು ನಮ್ಮ 2 ಕಂಪ್ನಿ ನಮ್ಮ ಶಾಲೆಗೆ ಫುಲ್ಲು ಸಪೋರ್ಟಿವ್ ಆಗಿದ್ದಾರೆ ಸರ್. ಕೆಲವ್ರು ಏನು ಮಾತಾಡ್ತಾರೆ ಸರ್, ಗುಡಿ ದೊಡ್ಡದೈತೆ ಪೂಜಾರಿ ಇಲ್ಲ ಅಂತ ಹೇಳ್ತಾರೆ ಸರ್. ಅಂದರೆ ಮಾಸ್ಟರ್ಗಳು ಕೊರತೆ ಐತೆ ಸರ್. ಈಗ ಏನು ಎಲ್ಲ ಫುಲ್ಲು ಮಾಡ್ತೀವಿ ಅಂತ ಹೇಳ್ಯಾರ. ಮಾಸ್ಟರ್ಗಳಿಂದ ಫಿಲಪ್ ಆದ್ರೆ ಸರ್ ನಂಬರ್ 1 ಆಗ್ತಾವೆ ಸರ್ ಸರ್ಕಾರಿ ಶಾಲೆಗಳು ಕೂಡ. ಹ್ಞೂ ಸರ್.